ಫೈಬ್ ಅಪ್ಲಿಕೇಶನ್ ಮುಖಾಂತರ ಲೋನ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಫೈಬ್ ಅಪ್ಲಿಕೇಶನಲ್ಲಿ ನೀವೇನಾದ್ರು ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ತಿದ್ರೆ ಎರಡು ವಿಷಯ ತಿಳ್ಕೊಳ್ಳಿ. ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಿದೆ ಅದು ಚೆಕ್ ಮಾಡಿ, ಆ್ಯಂಡ್ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಅದರ ಜೊತೆಗೆ ನೀವೇನಾದ್ರು ಡಿಫಾಲ್ಟರ್ ಆಗಿತ್ತು ಅಂತಂದರೆ ಅಪ್ಲೈ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ರೀಸೆಂಟ್ಲಿ ಏನಾದ್ರು ನಿಮಗೆ ಚೆಕ್ ಬೌನ್ಸ್ ಏನಾದ್ರು ಆಗಿತ್ತು ಅಂತಂದರೆ ಅವಾಗಲೂ ನೆಗೆಟಿವ್ ಆಗುತ್ತೆ ಆ್ಯಂಡ್ ಈ ಲೋನ್ ಎಲಿಜಿಬಲ್ ಬರೋದೇ ಇಲ್ಲ. ಓಕೆ, ಸೊ ನೀವು ಲೋನ್ ಎಲಿಜಿಬಲ್ ಬರಬೇಕು ಅಂತಂದರೆ ಸ್ಯಾಲರಿಡ್ ಪರ್ಸನ್ ಆಗಿರಬೇಕು, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಇಲ್ಲ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದು ಸ್ಯಾಲರಿಡ್ ಪರ್ಸನ್ ಇಲ್ಲ ಅಂತಲೂ ಸಹ ಕೆಲವೊಮ್ಮೆ ಈ ಎಕ್ಸಿಸ್ಟಿಂಗ್ ಲೋನ್ ಮೇಲೆ ನಿಮಗೆ ಲೋನ್ ಸಿಕ್ಬಿಡ್ತವೆ, ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಹೈ ಇರುತ್ತೆ. ಇನ್ನೊಂದೇನು ಅಂದರೆ ಕ್ಯಾಚ್ ಪಾಯಿಂಟ್, ಇಮಿಡಿಯೇಟ್ ನಿಮಗೆ ಏನಾದ್ರು ಎಮರ್ಜೆನ್ಸಿ ಅಮೌಂಟ್ ಬೇಕು ಅಂತಂದರೆ ಸಿಗುತ್ತೆ ಇಲ್ಲಿ. ಈ NBFC ಎಲ್ಲ ಏನಿದೆ ಅಲ್ವಾ, ಸೊ ಇವೆಲ್ಲ ಈಗೇನೆ. ಸೊ ಇಮಿಡಿಯೇಟ್ ನಿಮಗೆ ಲೋನ್ ಪ್ರೊವೈಡ್ ಮಾಡ್ತಾರೆ, ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಹೈ ಇರುತ್ತೆ. ಸೊ ಗೈಸ್, ಫೈಬ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕು. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಪ್ಲೇಸ್ಟೋರ್ ಬರುತ್ತೆ. ಆ ಪ್ಲೇಸ್ಟೋರ್ ಮುಖಾಂತರ ನೀವು ಇನ್ಸ್ಟಾಲ್ ಮಾಡಿ. ಇಲ್ಲಿ ಓಪನ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ, ಇಲ್ಲಿ ಟಿಕ್ ಮಾರ್ಕ್ ಒಂದಿದೆ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಸಿಮ್ 1 ಸಿಮ್ 2 ಅಂತ ಕೇಳುತ್ತೆ. ಸಿಮ್ 1 ಸಿಮ್ ವೆರಿಫೈಡ್ ಮಾಡಬೇಕು. ನೆಕ್ಸ್ಟ್ ಗೈಸ್, ಇಲ್ಲಿ ಯಾವ್ಯಾವ ರೆಫರಲ್ ಕೋಡ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನನ್ನ ರೆಫರಲ್ ಕೋಡ್ ಇದೆ. ಆ ರೆಫರಲ್ ಕೋಡ್ನ ಇಲ್ಲಿ ಎಂಟ್ರಿ ಮಾಡಿ. ನಿಮಗೆ 300 ರುಪೀಸು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕೊಡ್ತಾರೆ. ಇಲ್ಲಿ 8073421544 ಇದು ನನ್ನ ರೆಫರಲ್ ಕೋಡು. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಅಪ್ಲೈ ಕೋಡ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕೋಡ್ ಅಪ್ಲೈ ಮಾಡಿದ ನಂತರ ಈ ರೀತಿ ಸಕ್ಸಸ್ ಆಗಬೇಕು. ಆವಾಗಲೇ ನಿಮಗೂ ಸಹ 300 ರುಪೀಸ್ ಕ್ರೆಡಿಟ್ ಆಗುವಂಥದ್ದು. ಅಂದರೆ ಆ 300 ರುಪೀಸ್ ಲೋನ್ ಡಿಸ್ಪಸ್ ಆದಮೇಲೆ ಬರುವಂಥದ್ದು, ಸ್ಟಾರ್ಟಿಂಗ್ಗೆ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇಮೇಲ್ ಐಡಿ ಕೇಳುತ್ತೆ, ಇಮೇಲ್ ಐಡಿ ಇಟ್ಟರು ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ, ಹಲೋ ಮಾಡಿ. ಸೆಟಪ್ ಅಕೌಂಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಆ್ಯಸ್ ಪರ್ ಪ್ಯಾನಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇದೆಯೋ ಆ ರೀತಿಯೇ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯುವರ್ ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ಅಪ್ಡೇಟ್ ಮಾಡಿ. ಈ ಆರೋ ಮಾರ್ಕ್ ಕ್ಲಿಕ್ ಮಾಡಿದ ನಂತರ ನೀವು ಸ್ಯಾಲ್ರಿಡಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೇಳುತ್ತೆ. ಇಲ್ಲಿ ಸ್ಯಾಲರಿಡ್ ಆಗಿರೋ ಸ್ಯಾಲರಿಡ್ ಅಂತ ಕೊಡಿ, ಸೆಲ್ಫ್ ಎಂಪ್ಲಾಯ್ಡ್ ಆದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡಿ. ಇಲ್ಲಿ ಸ್ಯಾಲರಿಡ್ ಆಗಿದ್ದೀನಿ, ಸೊ ಸ್ಯಾಲರಿಡ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟು ನಿಮ್ಮ ಪ್ಯಾನ್ ನಂಬರ್ನ ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಪ್ಯಾನ್ ನಂಬರ್ನ ಅಪ್ಡೇಟ್ ಮಾಡಿ. ಸೊ ಇಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಫಸ್ಟ್ ಏನು ಕೇಳುತ್ತೆ ಅಂತಂದರೆ ಫಾದರ್ ನೇಮ್, ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಸೊ ಇಲ್ಲಿ ಫಾದರ್ ನೇಮ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನಿಮಗೆ ಮ್ಯಾರಿಡಾ ಇಲ್ಲ ಸಿಂಗಲ್ ಅಂತ ಕೇಳುತ್ತೆ. ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್ ಅಂತ ಕೊಡಿ, ಸಿಂಗಲ್ ಅಂದರೆ ಸಿಂಗಲ್ ಅಂತ ಕೊಡಿ. ಸೊ ನಿಮಗೇನೋ ಮಂತ್ಲಿ 20 25 ಇಲ್ಲ 50 ಸಾವಿರ ಆ ಥರ ಎಷ್ಟು ಬರ್ತಿದೆ ಸರ್, ನಿಮ್ಗೆ ಇನ್ಕಮ್ ಎಷ್ಟಿದೆ, ಸೊ ಅದಕ್ಕಿಲ್ಲಿ ಮೆನ್ಷನ್ ಮಾಡಿ ನೀವು ಅಲ್ಲಿ ಅಪ್ಡೇಟ್ ಮಾಡೋದು. ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಎಲ್ಲಿ ವರ್ಕ್ ಮಾಡ್ತೀವಿ, ನಾವು ಸ್ಯಾಲರಿಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲಿ ವರ್ಕ್ ಮಾಡ್ತೀವಿ ಅಂತ ನೋಡಿ ಕೇಳುತ್ತೆ. ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ಕೇಳೋದಿಲ್ಲ, ಸೊ ಅದು ಇನ್ಕಮ್ ಪ್ರೂಫ್ ಕೇಳುತ್ತೆ ನೆಕ್ಸ್ಟ್ ಅದು. ಸೊ ಇಲ್ಲಿ ಎಸ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಎಸ್ ಬ್ಯಾಂಕ್ ಅಂದ್ಬಿಟ್ಟು ನಾನಿಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೀವು ಟೈಪ್ ಮಾಡಿದ್ರೆ ಸಾಕು, ನಿಮ್ಮ ಕಂಪನಿ ಲಿಸ್ಟೆಡ್ ಯಾವುದು ಇರುತ್ತಲ್ಲ ಅದು ಬರುತ್ತೆ. ಇಲ್ಲಿ ಸೇವ್ ಎಂಪ್ಲಾಯರ್ ಡೀಟೇಲ್ಸ್ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪ್ರೆಸೆಂಟ್ ಇರುವಂಥ ಅಡ್ರೆಸ್ ಡೀಟೇಲ್ಸ್ನ ನಾವು ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ಫೈನಲ್ ಆಗಿ ವೆರಿಫೈಯಿಂಗ್ ದ ಸಬ್ಮಿಟ್ ಡೀಟೇಲ್ಸು. ಸೊ ನಿಮಗೆ ಎಷ್ಟು ಎಲಿಜಿಬಲ್ ಇದ್ದೀರ ಅನ್ನೋದು ಇಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ 2 ಲ್ಯಾಕ್ವರೆಗೂ ಎಲಿಜಿಬಲ್ ಇದ್ದೀವಿ ಅಂತ ನೋಟು. ಸೊ ಇಲ್ಲಿ ನಮಗೆ ಕಡಿಮೆ ಅಮೌಂಟ್ ಏನೋ ಬೇಕು ಅಂತಾರೆ ಕಡಿಮೆ ಸಹ ತೊಗೋಬೋದು, ಇಲ್ಲ ಜಾಸ್ತಿ ಬೇಕು ಅಂದರೆ 2 ಲ್ಯಾಕ್ವರೆಗೂ ಮ್ಯಾಕ್ಸಿಮಮ್ ತೊಗೋಬೋದು ಅಷ್ಟೇ, ಅದ್ರ ಮೋರ್ ದೆನ್ ತೊಗೊಳೋದಕ್ಕಾಗೋದಿಲ್ಲ. ಸೊ ಇಲ್ಲಿವರೆಗೂ ನಾನೇನು ತೋರಿಸಿದ್ದೀನಲ್ವಾ, ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಲೋನ್ ಎಲಿಜಿಬಲ್ ಇರುವಂಥದ್ದು. ಇದು ನನ್ನ ಐಡಿಯಲ್ಲಿ ತೋರಿಸಿರುವಂಥದ್ದು, ಬಟ್ ನನಗೆ ಲೋನ್ ರಿಕ್ವೈರ್ಡ್ ಇಲ್ಲ. ಬಟ್ ನನಗೆ ಗೊತ್ತಿರೋಂಥ ಒಬ್ಬ ವ್ಯಕ್ತಿಗೆ ಅವ್ರಿಗೆ ರಿಕ್ವೈರ್ಡ್ ಇದೆ. ಸೊ ಅವರ ಫೋನಲ್ಲಿ ನಾನು ಪ್ರೋಸೆಸ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅವ್ರಿಗೆ ಎಷ್ಟು ಎಲಿಜಿಬಲ್ ಇದೆ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅನ್ನೋದು ನಾನು ಕಂಪ್ಲೀಟ್ ಮಾಡ್ತೀನಿ ಈಗ. ಸೊ ಇದು ಸೆಕೆಂಡ್ ಒನ್ ID. ಸೊ ಇಲ್ಲಿ ಬಂದ್ಬಿಟ್ಟು 50,000 ಅವ್ರಿಗೆ ಅವೈಲೇಬಲ್ ಇದೆ ಲೋನು. ಸೊ ಇಲ್ಲಿ ಪ್ರೊಸೀಡ್ ಟು ಅವೈಲ್ ಅಂತ ಇದೆಯಲ್ವಾ, ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ರೊಸೀಡ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಬಾಟಮಲ್ಲಿ. ಸೊ ಅದು ಕೊಡೋಕ್ಕೂ ಮುನ್ನ ಇಲ್ಲಿ ಲೋನ್ ಅಮೌಂಟು ಪ್ಲಸ್ EMI ಮತ್ತು ಎಷ್ಟು ತಿಂಗಳಿಗೆ ರೇಟ್ ಆಫ್ ಇಂಟ್ರೆಸ್ಟು. ಸೊ ನೋಡಿ ಪರ್ ಆ್ಯನಮ್ 30% ಇದೆ. ಸೊ ಇದು ತುಂಬಾ ಜಾಸ್ತಿ. ಸೊ ಜೊತೆಗೆ 2,360 ರೂಪಾಯಿ ವಿತ್ GST ಸಹ ಇನ್ಕ್ಲೂಡ್ ಆಗಿರುತ್ತೆ. ಎಮರ್ಜೆನ್ಸಿಗೋಸ್ಕರ ಇಲ್ಲಿ ಲೋನ್ ತೊಗೋಬೋದು ಹೊರತು ನೀವು ಸುಮ್ಮನೆ ಬೇರೆ ಯಾವುದೋ ಅನ್ನೆಸೆಸರಿ ನಿಮಗೆ ರಿಕ್ವೈರ್ಡ್ ಇಲ್ಲ ಅಂದರೆ ಲೋನ್ ತೊಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಏನು ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ತುಂಬಾ ಹೈ ಇದೆ. ಇಲ್ಲಿ ಒಬ್ಬರು ಒಂದೊಂದು ಥರ ಇರುತ್ತೆ, 20%ಇಂದ 20, 25,
30% ಇರುತ್ತೆ. ಸೊ ಇಲ್ಲಿ ಅವಶ್ಯಕತೆ ಇದೆ ಇವರಿಗೆ, ಸೊ ಅದಕ್ಕೋಸ್ಕರ ಮೂವ್ ಮಾಡ್ತಿರುವಂಥದ್ದು. ರೀಸನ್ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಪರ್ಪಸ್ ಆಫ್ ಕ್ಯಾಶು. ಸೊ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇಲ್ಲಿ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ನೋಟು ಸಹ ಇಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಆ ನಂತರ ನೆಕ್ಸ್ಟ್ ಕೇಳುವಂಥದ್ದು ಕಂಪ್ಲೀಟ್ ವಿಡಿಯೋ KYC. ಸೊ ಕಂಪ್ಲೀಟ್ ವಿಡಿಯೋ KYC ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಅಗ್ರಿ ಮಾಡಿ, ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಪ್ರೊವೈಡ್ KYC ಡಾಕ್ಯುಮೆಂಟ್. ಸೊ ಇಲ್ಲಿ ಡಿಜಿಲಾಕರ್ಗೆ ಕನೆಕ್ಟ್ ಆಗುತ್ತೆ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ 3 ಆಪ್ಷನ್ ಇದೆ, ಮೊಬೈಲು, ಯೂಸರ್ ನೇಮು ಮತ್ತು ಅದರ್ಸ್ ಅಂತ ನೋಡಿ. ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ, ಆಧಾರ್ ಅಂತ ಸೆಲೆಕ್ಟ್ ಮಾಡಿ, ಆಧಾರ್ ನಂಬರ್ನ ಎಂಟ್ರಿ ಮಾಡಿ. 2 ಟಿಕ್ ಮಾರ್ಕ್ ಇದೆ ನೋಡಿ, ಟಿಕ್ ಮಾರ್ಕ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮ್ಮ ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಒಂದು OTP ಬರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ ಸೈನ್ ಇನ್ ಮಾಡಿದ್ರೆ ಸಾಕು. ಸೊ ಈಗ ಡಿಜಿಲಾಕರಲ್ಲಿ ಹಲೋ ಅನ್ನೊಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಆಧಾರ್ ಸೆಲೆಕ್ಟ್ ಮಾಡಿ, DL ನಿಮ್ಗೇನೋ ರಿಕ್ವೈರ್ಡ್ ಇತ್ತು, ಏನಾದ್ರು ಅಡ್ರೆಸ್ ಪ್ರೂಫಾಗಿ ಏನಾದ್ರು DL ಸೆಲೆಕ್ಟ್ ಮಾಡಿದ್ರೆ ಸಹ ನೀವಲ್ಲಿ ಟಿಕ್ ಮಾರ್ಕ್ ಮಾಡ್ಬೋದು. ಟಿಕ್ ಮಾರ್ಕ್ ಮಾಡಿ ಹಲೋ ಅಂತ ಕೊಡಿ. ಸೊ ಈಗ ಡಿಜಿಲಾಕರ್ KYCಗೆ ಕನೆಕ್ಟ್ ಆಗ್ತಾಯಿದೆ. ಸೊ ಇಲ್ಲಿ ವಿಡಿಯೋ ಕಾಲ್ ಪೆಂಡಿಂಗ್ ಅಂತ ಇದೆ ನೋಡಿ. ಸೊ ಸ್ಟಾರ್ಟ್ ವಿಡಿಯೋ ಕಾಲ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ, ನೆಕ್ಸ್ಟು ಪ್ರೊಸೀಡ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಸೊ ಲೊಕೇಶನ್ ಆ್ಯಕ್ಸಸ್ ಕೇಳುತ್ತೆ, ಅದನ್ನು ಅಲೋ ಮಾಡಿ. ಇಲ್ಲಿ ಒರಿಜಿನಲ್ ಪ್ಯಾನ್ ಕಾರ್ಡ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ, ಅದನ್ನು ಟಿಕ್ ಮಾರ್ಕ್ ಮಾಡಿ ಬಾಟಮಲ್ಲಿ ಕಂಟಿನ್ಯೂ ಅಂತ ನೋಟು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈಗ ವಿಡಿಯೋ KYC ಕಂಪ್ಲೀಟ್ ಆಗ್ತಿದೆ. ಇಲ್ಲಿ ಕೇಳುವಂಥದ್ದು ಇಷ್ಟೇ ಸಿಂಪಲ್, ನಿಮ್ಮ ಆಧಾರು ಮತ್ತು ಪ್ಯಾನ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಸೊ ಅವ್ರು ಕೇಳುವಂಥದ್ದು ಒರಿಜಿನಲ್ ಪ್ಯಾನ್ ಕಾರ್ಡ್ನ ವಿಸಿಬಲ್ ಮಾಡಿ ತೋರಿಸಿ ಅಂತ ಕೇಳುತ್ತೆ. ಸೊ ಆಗ ಪ್ಯಾನ್ ಕಾರ್ಡ್ ತೋರಿಸಿ. ನೆಕ್ಸ್ಟು ಕೇಳುವಂಥದ್ದು 2 ಕ್ವಶನ್ನು, ಒಂದು ನೀವು ಎಲ್ಲಿ ಕೆಲಸ ಮಾಡ್ತೀರಾ, ನಿಮ್ಮದೇನೋ ಡೇಟ್ ಆಫ್ ಬರ್ತ್ ಕೇಳೋದು, ಇಷ್ಟೇ ಕೇಳುವಂಥದ್ದು. ಸೊ ಫೈನಲಾಗಿ ವಿಡಿಯೋ KYC ಕಂಪ್ಲೀಟ್ ಆದ ನಂತರ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. EMI ಅಮೌಂಟು, ರೇಟ್ ಆಫ್ ಇಂಟ್ರೆಸ್ಟು, ಟೆನ್ಯೂರ್ ಎಷ್ಟು, ಸೊ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಬರುತ್ತೆ. ಮತ್ತು ಯಾವ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು, ಯಾವ ಅಕೌಂಟ್ನಿಂದ ಏನು ಹೆಚ್ಚಾಗುತ್ತೆ ಅನ್ನೋದು ಇಲ್ಲಿ ಸಹ ಫೈನಲಾಗಿ ಬರುವಂಥದ್ದು. ಸೊ ಇಲ್ಲಿ OTP ಎಂಟ್ರಿ ಮಾಡಿ ಕಂಟಿನ್ಯೂ ಕೊಟ್ಟು. ಸೊ ಈಗ ಫೈನಲಾಗಿ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ. ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಶಾರ್ಟ್ಲಿ ಅಂತ ಬರುತ್ತೆ. ಜಸ್ಟ್ ಏನಿಲ್ಲ, ಒಂದು 10 ಮಿನಿಟ್ಸ್ ಟು ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಂತ ನಾವು ತೊಗೋಬೋದಷ್ಟೇ. ಅಷ್ಟರೊಳಗೆ ಅಮೌಂಟು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಆ್ಯಕ್ಚುಲಿ 5 ಅಪ್ಲಿಕೇಶನ್ ಮುಖಾಂತರ ಲೋನ್ ತೊಗೊಳ್ಳುವಂಥದ್ದು. ಸೊ ಲೋನ್ ತೊಗೊಳೋಕ್ಕೂ ಮುನ್ನ ರೇಟ್ ಆಫ್ ಇಂಟ್ರೆಸ್ಟ್ನ ಮತ್ತೆ ಹೇಳ್ತಾ ಇದ್ದೀನಿ, ಥಿಂಕ್ ಮಾಡ್ಬಿಟ್ಟು ತೊಗೊಳ್ಳಿ. ನಿಮ್ಗೆ ಇನ್ನೇನಾದ್ರು ಡೌಟ್ ಇತ್ತು ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.